ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ, ಇವನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ? ನಾನು ಸಿಕ್ಕಾಕೊಂಡ್ಬಿಟ್ನಾ? ಭಾವ, ಪೆಂಡ್ರೈವ್ ಎಲ್ಲಿ? ಅದ್ರ ವಿಷಯ ಬಿಡಿ. ಅದಕ್ಕೆ ನನ್ನ ಕೇಸ್ನ ವಾಪಸ್ ತಗೊಳ್ತಾ ಇದ್ದೀನಿ. ಯಾಕೆ ಭಾವ, ಏನಾಯ್ತು? ಯಾಕೆ ಏನು ಅಂತ ಕೇಳ್ಬಿಡಿ. ಅದಕ್ಕೆ ನಾನು ಕೇಸ್ ವಿತ್ಡ್ರಾ ಮಾಡ್ತಿದ್ದೀನಿ ಅಷ್ಟೇ. ಈ ಕೊಲೆನ ಮಾಡಿದ್ದು ಅಶ್ವಿನ್ ಅಲ್ಲ. ಅದಕ್ಕೆ ನನ್ನ ಮಣಿನ ಕೊಂದಿದ್ದು ಬೇರೆ ಯಾರು. ಭಾವ, ನೀವ ಪೆಂಡ್ರೈವಲ್ಲಿ ಏನಿದೆ ಅಂತ ನೋಡಿದ್ರಾ? ಸರಿ, ಈಗ ಪೆಂಡ್ರೈವಲ್ಲಿ ಇದೆ, ಕೊಡಿ. ಅದ್ರ ಅವಶ್ಯಕತೆ ಇಲ್ಲ. ಅದಕ್ಕೆ ಯಾಕೆ? ಅದನ್ನ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಭಾವ. ಕೇಸ್ನ ವಾಪಸ್ ತಗೊಳ್ತಿದ್ದೀನಲ್ಲ. ಅದಕ್ಕೆ ಮತ್ತೇನಕ್ಕೆ ನಾವು ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು? ಇಷ್ಟು ದಿನ ಹೆಂಡತಿಗೆ ನ್ಯಾಯ ಕೊಡಿಸ್ಬೇಕು ಅಂತಿದ್ದೋರು ಇದ್ದಕ್ಕಿದ್ದ ಹಾಗೆ ಇವಾಗ ಯಾಕೆ ನಿರ್ಧಾರ ತಗೊಂಡಿದ್ದೀರಾ? ಏನಾಗಿದೆ ನಿಮ್ಗೆ? ನೀವು ಕೇಳೋ ಯಾವ ಪ್ರಶ್ನೆಗೂ ನಾನೇನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಅದಕ್ಕೆ ನನಗೊಂದು ಅರ್ಥ ಆಗ್ತಿಲ್ಲ ಭಾವ. ಮುಂದಕ್ಕೆಲ್ಲ ಗೊತ್ತಾಗತ್ತೆ. ಅದಕ್ಕೆ ನಾನು ಕೇಸ್ನ ವಿತ್ಡ್ರಾ ಮಾಡ್ತಿದ್ದೀನಿ. ಅದನ್ನ ಜಡ್ಜ್ ಮುಂದೆ ಹೇಳ್ಬಿಡಿ. ಭಾವ, ನೀವು ನಿಜ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ನೀವು ಈ ಕೇಸ್ನ ವಾಪಸ್ ತಗೋತಾ ಇದ್ದೀರಾ? ಹೌದು. ನೋಡಿ ಭಾವ, ಈಗ ಈ ಕೇಸ್ನ ವಾಪಸ್ ತಗೊಂಡು ಮತ್ತೆ ಮನೆಗೆ ಹೋಗಿ ಅಶ್ವಿನ್ ಮೇಲೆ ಅನುಮಾನ ಪಡೋದು, ಅವನ ಜೊತೆ ಜಗಳ ಆಡೋದು, ಇವೆಲ್ಲ ಆಗ್ಬಾರ್ದು. ಏನೇ ತೀರ್ಮಾನ ಆಗೋದಿದ್ರು ಇಲ್ಲೇ ತೀರ್ಮಾನ ಆಗೋಗ್ಲಿ. ಇಲ್ಲ. ಅದಕ್ಕೆ ನಾನು ಅಶ್ವಿನ್ ಮೇಲೆ ಯಾವತ್ತೂ ಅನುಮಾನ ಪಡಲ್ಲ. ಅರ್ಜುನ್ ಹೇಳಿದ್ದೆ ಸರಿ. ಅಶ್ವಿನ್ದೇನು ತಪ್ಪಿಲ್ಲ. ಇವರಿಬ್ರು ಎಲ್ಲಿ ಹೋಗಿದ್ರು? ಅಪ್ಪಿ ತಪ್ಪಿ ಕರ್ಣ ಏನಾದ್ರೂ ನೋಡಿದನ? ಆ ವಿಡಿಯೋದಲ್ಲಿ ನನ್ನ ಬಗ್ಗೆ ಸಾಕ್ಷಿ ಸಿಕ್ಬಿಡ್ತಾ? ಮಿಸಸ್ ಸೇವತಿ ಅವರೇ, ಅರ್ಜುನ್ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿರೋ ಸಾಕ್ಷಿ ಆಧಾರಗಳ ಬಗ್ಗೆ ನೀವೇನಾರು ಹೇಳೋದಿದೆಯಾ?